ಹಾಯ್ ಚಿನ್ನ. ಬಂದಪ್ಪ ಮಂಗನ ಮಾರಿಯವನು. ಏನು ಮಾವ? ಅದು ಏನೂ ಇಲ್ಲ ಚಿನ್ನ. ಹೌದು, ಎಲ್ಲುಂಟಿ? ಬ್ಯಾಗ್ ಹಿಡ್ಕೊಂಡು ಕಾಣುವಂತ ಇವಾಗ. ಮಾಮ ಕಾಲೇಜ್ ಹೊಂಟಿದ್ದು ಮಾವ. ಹೌದಾ, ನನ್ನ ಬಂಗಾರಿ ಕಾಲೇಜ್ ಹೊಂಟಿತಾ? ಬಾಬಾ ಡ್ರಾಪ್ ಮಾಡ್ಯಾರ ನಾನು. ಬಿಡ ಬಿಡ, ನಾನು ಗೆಳತಿ ಜೊತೆ ಹೋಗ್ತೀನಿ. ಏ ಬಾರ ಬಾರ ಬಾ. ಅಯ್ಯೋ ಮಾವ, ಕೈ ತೆಗಿ ಮಾವ, ಕೈ ತೆಗಿ. ನಾ ಬರಲ್ಲ. ನನ್ನ ಫ್ರೆಂಡ್ ಜೊತೆ ಹೋಗ್ತೀನಿ. ಬಿಡು ಮಾಮ, ನನ್ನ ಕೈನ ಬಿಡು. ಏನನ್ ಸೊಸಿಯ, ಭುಜ ಹಿಡ್ಕೊಂಡ್ರೆ ಏನಾರು ಆಗುತ್ತಾನ? ಏನಾಗಲ್ಲ ತಾನೆ? ಮಾವ, ಕೈ ಬಿಡು. ನಾನು ಬಿಡಂಗಿಲ್ಲ, ನನ್ನ ಚಿನ್ನ ಮರಿ ನಾ ಬಿಡಲ್ಲ. ನಾನು ನೀನು ಮದುವೆ ಆಗ್ಬೇಕಾದ್ರೆ ಕೈ ಹಿಡ್ಕೊಳೋದು ಇದೆಲ್ಲ ಮಾಮೂಲಿ ಅಲ್ವೇನೇ? ಬಾ, ನಿನ್ನ ಹೊಟ್ಟೆ ಕರ್ಕೊಂಡೋಗಿ ಏನು ತಿನ್ಸ್ಕೊಂಬರಲ್ಲ? ಬಾ ಸುತ್ತರ್ಕೊಂಬರ ನಾವು. ಬಾ ಬಾ ಬಾ. ಮಾವ ಬಿಡು ಮಾವ, ಯಾರು ನೋಡಿದ್ರೆ ಏನೋ ತಪ್ಪು ತಿಳ್ಕೊತಾರ. ಬಿಡು ಮಾವ ಕೈನ. ಏ ಬಿಡಾಕ ನಿನ್ನ ಕೈ ಹಿಡ್ಕೊಂಡಿದ್ದು ಸುಮ್ಮನೆ. ನನ್ನ ಮುದ್ದು ಆಗಿನಿ. ಬಾ ಹೋಗೋಣ ಬಾ. ಅಯ್ಯೋ ಅಯ್ಯೋ, ಬಿಡು ಮಾವ. ಅಳು ಬರೋದೈತೆ ಮಾವ. ಈ ಹುಡಿ ಬಂದು ಎಡಬಿಡಂಗಿ ಶೂ ಪೂಜೆಯಲ್ಲಿ ಕರಡಿ ಬಿಟ್ಟಂಗ ಇವಳೊಬ್ಳು ಕರಡಿ. ಈ ಅಕ್ಕನಿಂದ ಯಾವಾಗಲೂ ಕರಡಿ ಕತೆ ಹಿಂದಿದ್ದೇ ಇರ್ತಾ. ಅದ ಬಾಲಂಕೊಂಚೆ ಅಂತಾರಲ್ರಿ, ಹಂಗ ಇವಳು. ಏನಿಲ್ಲ, ಬಾ ಹೊರಗಡೆ ಅಂತ ಕರೆ ಆಗ್ತಿದ್ದೆ ಅಷ್ಟ. ಏನು ನಿಮ್ಮ ಅಪ್ಪನ ಮುಂದೆ ಹೇಳ್ತೀಯ? ಹೇಳಕ್ ಹೋಗು. ನಿಮ್ಮ ಅಪ್ಪನ ಹೇಳಣ ಈಕಿಗೆ ನನಗೆ ಮದ್ವಿ ಅಂತ. ಅದು ಅಲ್ದ ನಮ್ಮವನು ಒಪ್ಕೊಂಡಳ, ಅದು ಅಲ್ದ ನಿಮ್ಮವನು ಒಪ್ಕೊಂಡಳ. ಇನ್ನೇನು? ಹೋಗೆ, ನಿಂಗೇನು ಸ್ಕೂಲ್ ಬಿಟ್ಬಿಡ್ಬೇಕನ? ಬಾ ಬಿಟ್ಟು ಬರ್ತೀನಿ. ನನ್ನ ತಂಗಿ ನನ್ನ ಜೀವ ಉಳಿಸ್ಬಿಟ್ಲಪ್ಪ ದೇವ್ರೇ. ಎಂತ ಕೆಟ್ಟವನಿದಾನ ಮಾವ. ಏನು ಬಿಡಿ, ಇನ್ನ ಸ್ಕೂಲ್ ಹೋಗಿಲ್ಲ ನೀನು? ಟೈಮ್ ಆಯ್ತು, ಹೋಗ್ಬಾ. ನಿಮ್ಮಕ್ಕ ಹೋಗಿರ್ಬೇಕಲ್ಲ. ಹೋಗ್ಬಿಟ್ಬೇ ಯವ್ವ, ಅದು ಈ ಮಾವ. ಏನು ಮಾವನ ಆತರ? ಬಿಡಿ, ನೀವು ಹೋಗಿ, ನಿಂಗೆ ಸಾಯಂಕಾಲ ಚಾಕ್ಲೇಟ್ ತಂದು ಕೊಡ್ತೀನಿ. ಚಾಕ್ಲೇಟ್ ಬೇಡ. ನಿಂತ್ಕೊಳ್ಳಿ ಪುಟಿ, ಬುತ್ತಿ ಬಾಕ್ಸ್ನ ರೆಡಿ ಮಾಡಿದ್ದೀನಿ, ತಗೊಂಡು ಆಯ್ತಾ? ಯಾಕ ನೀನು ಚೆನ್ನೆ ಒಂದು ಬಾರ್ಸ್ಲಲ್ಲ ஒரு ಭಾಡ್ಯ ನಮ್ಮ ಮದುವೆ ಚಾಡ್ಸಿ. ಏನ್ಲ ಅದು? ಅದನ್ನ ಕೈ ಹಿಡಿದು ಹಂಗೆ ಕೆಳಗೆ ಹೊರಗತ್ತಿದಿ. ಎಲ್ಲ ನಾನು ಕಣ್ಣಾರಿ ನೋಡಿದೆ. ನೋಡಿಬಿಟ್ಟೇನ? ಐ ಐ ಐ ಐ ಕೈ ಕೈ ನಮ್ಮಕ್ಕ ಎಕ್ಕಡೆ ತಗೊಂಡು ಹೊಡೆದು ಬಿಡ್ತಿಲ್ಲ ಮಗನ ನಿನಗ. ಆಕಿನ ಕೈ ಹಿಡಿದು ಎಳೆದಂತ ಮಾಡಿದ್ನ ಹೇಳಿದ್ನ ನಿನಗೆ. ಆಕಿನಿಗೆ ಮದುವೆಗೆ ಹೊಲಸು ಅಂದ್ರೆ ಆಕಿಗೆ ಏನಾದರೂ ಬೇಕು ಬೇಡ ಅಂತ ಕೇಳ್ಬಿಟ್ಟು ಪ್ರೀತಿಯಿಂದ ಹೊಲಸ್ಕೊ ಅಂತ ಹೇಳಿದ್ದು. ಅದನ್ನ ಬಿಟ್ಟು ಆಕಿನ ಕೈ ಹಿಡಿದು ಅಂದ್ರೆ ಅವ್ರ ಅಪ್ಪ ವಿಷಯ ಗೊತ್ತಾತ ನಿನಗೆ ಕಾಲ್ ಕಡಿದು ಕೈ ಹಾಕೊಡ್ತಾನೆ ನೋಡು. ಅದಕ್ಕೆಲ್ಲ ನೀನು ಆಸ್ಪತ್ರೆ ಕೊಡಲ್ಲ ಅಂತ ಗೊತ್ತಕ್ಕ? ಅದಕ್ಕೆ ಗೊತ್ತಿದ್ದಲೇ ಈ ಥರ ಆಡ್ತಾ ಇರೋದು ನೀನು. ಲೋ, ಅವಳು ಬೇರೆದೊಂದು ಜೊತೆ ಮದುವೆ ಆದ್ಲಂದ್ರೆ ಆಸ್ತಿ ಎಲ್ಲ ಹೋಗುತ್ತೆ, ಅರ್ಥ ಮಾಡ್ಕೋ. ಆಕೆ ಯಾವಾಗ ಮದುವೆ ಆಯ್ತಾಳ ಆಕಿನಿಂದ ಈ ಮನೆ ಆಸ್ತಿ ಎಲ್ಲ ಹೋಗುತ್ತೆ. ಯಾಕಂದ್ರೆ ಆಸ್ತಿಗೆ ಮುಕ್ಕಾಲು ಭಾಗನ ಈಕಿನ ಹೆಸರಿಗೆ ಬರ್ದಾನ ಇವ್ರ ಅಪ್ಪ, ಗೊತ್ತಾನ? ಅದ ನಿಮ್ಮ ಮಾವ ಎಲ್ಲ ಆಸ್ತಿನೂ ಬರ್ದಾನ. ಒಂದು ಕಾಲು ಭಾಗನ ಐತಿ ಅಷ್ಟೇ, ಇನ್ನೇನು ಸುಡುಗಾಡಿಲ್ಲ. ಆ ಕಾಲು ಭಾಗನ ಇವ್ರು ಎರಡು ಮಕ್ಕಳು ಬರ್ದಿರ್ತಾಳೆ. ನನಗೆ ನಿನಗೆ ಏನೂ ಇಲ್ಲ, ಗಂಟಿ ಕೊಟ್ಟು ಹೋಗ್ತಾನ ನಿಮ್ಮ ಮಾವ ಕೈಯಾಗ. ಅಕ್ಕ ಅದಕ್ಕೆಲ್ಲ ನಾವು ಆಸ್ಪತ್ರೆ ಕೊಡಲ್ಲಕ್ಕ. ಉದ್ದಾಡ್ಕೊ ನೋಡಿದ್ನಪ್ಪ ನಿಂದು ಜಾಡ್ಸೋದಿಲ್ಲ ನಾನು ಸಾಕ್ತು. ಅದನ್ನ ಕೈ ಮೈ ಯಾಕೆ ಬಿಡ್ತೀಯ ನೀನು? ಸರಿ ಅದು ನೋಡು, ನಮಗೆ ಆಸ್ತಿ ಬೇಕಂದ್ರೆ ಆಕಿನ ಪ್ರೀತಿಯಿಂದ ಬಳಸ್ಕೊಂಡು ಮದುವೆ ಆಗಕ್ಕೆ ಪ್ಲ್ಯಾನ್ ಮಾಡು. ಅರ್ಥ ಆಯ್ತನು? ಅವ ಬಂದಾನಲ್ಲ ಯಾರವ, ಏನ ಕಲಿಸ್ತಾನಂತಲ್ಲ ಪಾಠನ, ಅವ್ನು ಕೊಡ್ಬೇಕನ್ನೋದು ಭಾಳ ಐತಿ. ಅದಕ್ಕೆ ಹೇಳ್ತಾ ಇರೋದು, ಆಕಿನ ಮನಸ್ಸನ್ನ ಗಟ್ಟಿ ಮಾಡಿ ನಿನ್ನ ಕಡೆ ಪ್ರೀತಿಯಿಂದ ಬಳಸ್ಕೋಬೇಕು ಅಂತ. ಅದನ್ನ ಬಿಟ್ಟು ಆಕಿ ಮೈ ಕೈ ಮುಟ್ಟಿದ್ರೆ ಹೋಗ್ಬಿಟ್ಟು ನನ್ನ ದೊಡ್ಡ ಮಗ ಹೇಳಿಲ್ಲ ಅಂದ್ರೆ ಅವಾಗ ಏನು ಮಾಡ್ತೀನಿ ನಿನ್ನು ಕುತ್ತಿಗೆ ಹಿಡಿದು ಹೊರಗೆ ಹೋಗ್ತಾರ. ಅದಕ್ಕೆ ಹೇಳೋದು, ಆಸ್ತಿ ಎಲ್ಲ ಬೇಕಂದ್ರೆ ಅಕ್ಕಿನ ನಿನ್ಗೆ ವಶ ಮಾಡ್ಕೋ, ಅದಕ್ಕೆ ಮರಳು ಮಾಡ್ಕೋ. ಅರ್ಥ ಆಯ್ತನ? ನಿನ್ನ ಎರಡ ನೀ ಮಾಡೋದು ಏನು ವಿಷಯ ನನ್ನ ಗಂಡು ಗೊತ್ತಾದ್ರೆ ನಿನ್ನ ಇಬ್ಬರು ಸೇರಿ ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾರೆ. ಅರ್ಥ ಆಯ್ತನು? ನಮ್ಮ ಮನೆ ಒಂದು ಐತರ ಕಾಗೆ ಮುಡುಕಿ ಕಾ 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 ಅಂತ ಇಲ್ಲೆಲ್ಲ ನೋಡ್ತಾ ಇರ್ತಾ. ಇದೇನು ಕಣ್ಣಿಗೆ ಬಿತ್ತಂದ್ರೆ ಮುಗಿತು, ನನ್ನ ಗಂಡನ ಮುಂದೆ ಹೋಗಿ ಹೇಳ್ತಾ. ಅಯ್ಯೋ ಅಕ್ಕ, ಟೆನ್ಷನ್ ಮಾಡ್ಕೊಬಿಡಕ್ಕ, ಸಂತೋಷವಾಗಿರು. ಹೆಂಗಾರ ಮಾಡಿ ಆಕಿ ಕಾಳಾಕಿ ನನ್ನ ವಶಕ್ಕೆ ಮಾಡ್ಕೊತೀನಿ.
ಅದನ್ನ ಮೊದಲು ಮಾಡು, ಅರ್ಥ ಆಯ್ತನ? ಮತ್ತು ಎಲ್ಲದ್ರೊಳಗೂ ಕಟ್ಟದ ಹಾಕಿ ಕೆಲಸ ಮಾಡೋದಾಗ್ಲಿ ಎಲ್ಲ ಚಲೋ ನೋಡ್ಕೊಂಡು ಎಲ್ಲ ಆಗ್ತೈತಿ. ಅದಕ್ಕೆ ಹೇಳ್ತಾ ಇರೋದು ನಮ್ಮ ಅಪ್ಪನ ಚೆನ್ನಾಗಿ ನೋಡ್ತಾ, ಅದಕ್ಕಿಂತ ಮೊದಲು ನಿನ್ನ ನೆಟ್ಟಿಗೆ ನೋಡ್ತಾ, ನೆಟ್ಟಿಗೆ ದಾರಿ ತರ್ತಾ. ಅದಕ್ಕೆ ಹೇಳ್ತಾ ಇರೋದು ಅಕ್ಕಿನ ಮದುವೆ ಆಗು ಅಂತ. ಆಮೇಲೆ ಆಸ್ತಿನ ಸಿಗುತ್ತೆ, ನಿನಗೆ 50%, ನನಗೆ 50% ಅಂದ್ರೆ ಅಡ್ಡರ್ಧ. ಯಾಕಂದ್ರೆ ನಿಂಗೆ 50 ಅಂದ್ರೆ ಗೊತ್ತಾಗಂಗಿಲ್ಲ ನೋಡು. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇಂಗ್ಲೀಷ್ ಮೀಡಿಯಂ ಕಲ್ತಿದ್ದು. ಹೂನಾಕ ನನಗೆ ಗೊತ್ತಿಲ್ಲ ನೋಡು ಅದಕ್ಕೆ. ಅಯ್ಯೋ ಅದೆಲ್ಲ ಬಿಡು, ಏನೋ ಒಂದು ಆಕಿನ್ನ ಹೆಂಗೆ ಪ್ರೀತಿಯಿಂದ ನಮ್ಮ ಕಡೆ ಸೇರ್ಕೋಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡು, ಅರ್ಥ ಆಯ್ತನ? ಇನ್ನೇನು ಕಾಗೆ ಮಿಕ್ಕಿ ಬಂದು ಮತ್ತೆ ಕಾಕ ನೋಡ್ಕೊಂತ ನಾ ಇಬ್ರು ಮಾತಾಡೋದು ಕೇಳಿಸ್ಕೊಂಡು ನೀವು ಹೋಗೋ. ಏನ್ಲಾ ಊರ್ ಬಾಡ್ಕೋ, ಯಾವಾಗ ಬಂದಿ? ಸೋಳೆ ಮಗನ, ಬಾಡ್ಕೋ ಅಂದ್ರೆ ಹಲ್ಕಿ ಜಗತಿ ಇಲ್ಲಲ್ಲ, ಯಾವಾಗ ಬಂದಿಲ್ಲ? ಯಮಾಂಗ್ ಬೈ ಬೇಡಬೇ. ಆಯ್ತು ಬಿಡು, ಬಾಡ್ಕೋ. ಆರಾಮದೇರಿ ಅಮ್ಮರ? ನಾನು ಇವಷ್ಟತ್ತನ ಆರಾಮಾಗಿ ಇದ್ದೆ ನೋಡು. ಇನ್ನು ನೀ ಬಂದಲ್ಲ, ಆರಾಮೆಲ್ಲ ಹಾಳಾಗೋಯ್ತು. ಅಂದ್ರೆ ಏನಿಲ್ಲಪ್ಪ. ಯಾವಾಗ ಬಂದಿ? ನಿನ್ ರಾತ್ರಿ ಬಂದಿಯಲ್ಲ. ಏನೋ ಅಕ್ಕನೋ ತಮ್ಮನೋ ಪ್ಲಾನ್ ಹಾಕತ್ತೀರಿ ಅನ್ಸುತ್ತೆ. ಆ ಪ್ಲಾನ್ ಏನಾದ್ರೂ ನನ್ನ ಮೊಮ್ಮಗಳ ಹತ್ರ ಏನಾದ್ರೂ ತಿರುಗಿ ಕೆಟ್ಟದಾಗಿ ಪರಿಣಾಮ ಬೀರ್ತಾ ಇದ್ರೆ ನಿಮ್ಮಿಬ್ರು ಗ್ರಹ ಕೆಡ್ತು ಅಂತಾನೆ ಅರ್ಥ. ಗೊತ್ತಾನ? ನೋಡ್ದನ್ಲ ಎಂತ ದುರಹಂಕಾರಿ ಐತಿ ಕಾಗೆ ಮುದುಕಿ. ಹೂನಾಕ ಎಂತ ಕೊಬ್ಬೈತಿ ಮುದುಕಿಗೆ. ನಾವಿಬ್ರು ಎಚ್ಚರಿಕೆಯಾಗಿರ್ಬೇಕು, ಎಚ್ಚರಿಕೆಯಾಗಿ ಮಾತಾಡಬೇಕು, ಸರಿನಾ? ಬಾ ಬಾ ಬಾ, ನಿನಗೋಸ್ಕರ ಇದನ್ನ ಮಾಡೀನಿ, ಪಡ್ಡು ತಿಮ್ಮತ್ತಿದ್ದ. ಬಾ ಬಾ ಬಾ, ಒಂದಿಷ್ಟು ಬೆಣ್ಣೆ ತೆಗೆದಿಟ್ಟೀನಿ, ತುಪ್ಪ ಹಾಕಿಟ್ಟೀನಿ. ಬಾ, ಒಳ್ಳೆ ಪ್ಯೂರ್ ಬೆಣ್ಣೆ ಕಣೋ, ನಿನ್ನ ತಲೆ ಥರನ ಸ್ಮೂತ್ ಆಗಿ ಇರ್ತೈತಿ. ಬಾ ಬಾ. ಸರಿ ನಡಿಯಕ್ಕ, ಹೊಟ್ಟೆ ತುಂಬ ಸಾಕತೈತಿ. ಎಲ್ಲ ಬಿಡಾಡಿ ಮಲತಾಯಿ ಅಂತಂದ್ರೆ ಎಷ್ಟೋ ಜನ ತನ್ನ ಮಕ್ಕಳನ್ನೆಲ್ಲ ಇನ್ನೊಬ್ಬರ ಮಕ್ಕಳು ಹೆತ್ತ ಮಕ್ಕಳ ಥರ ನೋಡ್ಕೊಂತಾರ. ಅದಕ್ಕೆಲ್ಲ ಕೆಟ್ಟ ಕಳಂಕ ತರಕ ನಿಂತಿಯಲ್ಲ ನೀನು. ಇದನ್ನ ವಿಷಯ ಯಾರ ಕಿವಿಗಿಡಬೇಕು ನಾನು, ಯಾರ ಕಿವಿಗಿಲ್ಲಪ್ಪ. ನಿನ್ನ ಕೊಳಕ್ ಬುದ್ಧಿ ತೋರಿಸಿಬಿಟ್ಟಲ್ಲ, ನಿನ್ನ ಗಂಡನ ಮುಂದೆ ಹೇಳ್ತೇನೆ ತಡೀಲಿ. ಅಯ್ಯೋ ಟೈಮ್ ಆಯ್ತು. ಮೊದಲೋಗಿ ನಮ್ಮವ್ಗ ಟ್ಯಾಬ್ಲೆಟ್ಸ್ ತಂದು ಕೊಟ್ಬಿಟ್ರೆ ಚಲೋ ಆಗುತ್ತೆ. ಯಾಕಂದ್ರೆ ಇನ್ನೇನು ಕಾಲೇಜ್ ಬೆಲ್ ಹೊಡೆಯುತ್ತೆ. ಯಪ್ಪ ಯಾರಪ್ಪ ಹಿಂಗಾದ್ರು? ಅಯ್ಯೋರಿ, ನಿಮ್ಗೇನು ಕಣ್ಣು ಕಾಣಲ್ವಾ? ಸಾರಿ, ನೀವಾ? ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್. ಸಾರಿ ಸರ್, ನೋಡಿಲ್ಲ, ಅರ್ಜೆಂಟಾಗಿ ಬಂದ್ಬಿಟ್ಟೆ. ಸಾರಿ ಸರ್. ಸರ್, ಎಲ್ಲಾದ್ರೂ ಪೆಟ್ಟಾಯ್ತಾ ಸರ್? ಇಲ್ಲ ಬಿಡಿ, ನೋ ಪ್ರಾಬ್ಲಮ್. ಓ ಹೌದಾ ಸರ್? ನಿಮಗೇನಾದರೂ ಎಲ್ಲಾದ್ರೂ ಪೆಟ್ಟಾಯ್ತಾ? ಇಲ್ಲ ಸರ್, ಇಲ್ಲ, ಇಟ್ಸ್ ಓಕೆ ಸರ್.